ನಮಸ್ಕಾರ. ಸರಕಾರಿ ಶಾಲಾಭಿವೃದ್ಧಿ ಸಂಸ್ಥೆಯ ಗಣಿತದ ವಿಡಿಯೋ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರುವ ಗಣಿತದ ಪಾಠವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕನ್ನಡ ವಿಡಿಯೋ ಮುಖಾಂತರ ಹೇಳಿಕೊಡುವ ಪ್ರಯತ್ನ ಇದಾಗಿದೆ. ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ನಮಗೆ ತಿಳಿಸಿ. ಹೆಚ್ಚಿನ ವಿವರಗಳಿಗಾಗಿ developschool.org ವೆಬ್ಸೈಟ್ಗೆ ಭೇಟಿ ಕೊಡಿ. ನಮಸ್ಕಾರ. ಇಂದಿನ ಪಾಠದಲ್ಲಿ ಅವಕಾಶಗಳು ಮತ್ತು ಸ್ಥಳಾವಕಾಶಗಳು, ಇದರಲ್ಲಿ ಒಳಗೆ ಮತ್ತು ಹೊರಗೆ ಇದರ ಬಗ್ಗೆ, ಈ ಸ್ಥಳಾವಕಾಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಇಲ್ಲಿ ಒಂದು ಚಿತ್ರ ನೋಡ್ತಾ ಇದ್ದೀರಾ. ಇದರಲ್ಲಿ ಹಣ್ಣುಗಳಿದೆ. ಹಾಗೆ ಈ ಹಣ್ಣುಗಳು ಈ ಬುಟ್ಟಿಯ ಒಳಗೆ ಇವೆ. ಹಾಗೆ ನೀವು ಎಲೆಗಳನ್ನು ನೋಡ್ತಾ ಇದ್ದೀರಾ. ಈ ಎಲೆಗಳು ಬುಟ್ಟಿಯ ಹೊರಗೆ ಇದೆ ಅಲ್ವಾ? ಹಣ್ಣುಗಳು ಬುಟ್ಟಿಯ ಒಳಗೆ ಇವೆ, ಎಲೆಗಳು ಬುಟ್ಟಿಯ ಹೊರಗೆ ಇವೆ. ಈಗ ಒಳಗೆ ಮತ್ತು ಹೊರಗೆ ಇದಕ್ಕಿರುವ ವ್ಯತ್ಯಾಸ ಏನು ಅಂತ ನಿಮಗೆ ಗೊತ್ತಾಯಿತು. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಈ ಚಿತ್ರದಲ್ಲಿ ಅಮ್ಮ ಮನೆಯ ಒಳಗೆ ಇದ್ದಾರೆ ಅಲ್ವಾ? ಇಲ್ಲಿ ಅಮ್ಮ ಮನೆಯ ಒಳಗೆ ಕುಳಿತುಕೊಂಡಿದ್ದಾರೆ. ಅಪ್ಪ ಮನೆಯ ಹೊರಗೆ ಇದ್ದಾರೆ. ಅಪ್ಪ ಮನೆಯ ಹೊರಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಹೂವಿನ ಗಿಡಗಳಿಗೆ ನೀರು ಒಯ್ತಾ ಇದ್ದಾರೆ. ಅಪ್ಪ ಮನೆಯ ಹೊರಗೆ ಇದ್ದಾರೆ ಅಲ್ವಾ? ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ನೀವು ಕೋಳಿ ಮರಿಗಳು ಹಾಗೆ ಕೋಳಿ ಮರಿಯ ಬುಟ್ಟಿ ನೋಡ್ತಾ ಇದ್ದೀರಾ. ಕೋಳಿ ಮರಿಗಳು ಎಲ್ಲಿದೆ? ಕೋಳಿ ಮರಿಗಳು ಬುಟ್ಟಿಯ ಒಳಗೆ ಇವೆ ಅಲ್ವಾ? ಕೋಳಿ ಮರಿಗಳು ಬುಟ್ಟಿಯ ಒಳಗೆ ಇವೆ, ಸರಿನಾ? ಕೋಳಿ ಮರಿಗಳು ಬುಟ್ಟಿಯ ಒಳಗೆ ಇವೆ. ಈಗ ನಾವು ಒಂದು ಸಣ್ಣ ಅಭ್ಯಾಸ ಮಾಡೋಣ. ಇಲ್ಲಿ ನಿಮಗೆ 2 ನಾಯಿಗಳು ಕಾಣಿಸ್ತಾ ಇದೆ. ಹಾಗಿದ್ದರೆ ಈ 2 ನಾಯಿಗಳಲ್ಲಿ ಗೂಡಿನ ಒಳಗೆ ಇರುವ ನಾಯಿಗೆ ನಾವು ಗುರುತು ಮಾಡಬೇಕು. ಗುರುತು ಮಾಡೋಣ ಅಲ್ವಾ? ಗೂಡಿನ ಒಳಗೆ ಇರುವ ನಾಯಿಗೆ. ಈ ನಾಯಿ ಗೂಡಿನ ಹೊರಗೆ ಇದೆ, ಆದ ಕಾರಣ ಇದಕ್ಕೆ ನಾವು ಗುರುತು ಮಾಡಲಿಕ್ಕೆ ಆಗೋದಿಲ್ಲ. ಈ ನಾಯಿ ಏನು ಮಾಡ್ತಾ ಇದೆ? ಇದು ಗೂಡಿನ ಒಳಗೆ ಇದೆ. ಹಾಗಿದ್ದಾಗ ನಾವು ಇದನ್ನು ಗುರುತು ಮಾಡುವಲ್ವಾ? ಸರಿ. ಈಗ ನಾವು ಮಾಡಿದ ಗುರುತು ಸರಿಯಾಗಿದೆಯೋ ಇಲ್ಲವೋ ಅಂತ ಕಂಪ್ಯೂಟರ್ ಮಾಷನ್ ಹತ್ರ ಕೇಳೋಣವಾ? ಸರಿಯಾಗಿದೆ. ಕಂಪ್ಯೂಟರ್ ಮಹಾಶಯ ಏನು ಹೇಳಿದ್ದಾರೆ? ಗೂಡಿನ ಒಳಗೆ ಇರುವ ನಾಯಿಗೆ ನಾವು ಗುರುತು ಮಾಡಿದ್ದು ಸರಿಯಾಗಿದೆ ಅಂತ. ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಒಳಗೆ ಮತ್ತು ಹೊರಗೆ. ಈ ಉದಾಹರಣೆಯಲ್ಲಿ ಏನು ಪ್ರಶ್ನೆ ಕೇಳಿದ್ದಾರೆ ನೋಡೋಣ. ಮನೆಯ ಒಳಗೆ ಇರುವ ಕುಂಡಕ್ಕೆ ಗುರುತು ಹಾಕಿ ಅಂತ. ಈಗ ನಾವು ಮನೆಯ ಒಳಗೆ ಇರುವ ಕುಂಡಕ್ಕೆ ಗುರುತು ಹಾಕಬೇಕು. ಮನೆಯ ಒಳಗೆ ಇರುವ ಕುಂಡಕ್ಕೆ ಗುರುತು ಹಾಕು. ಈ ಕುಂಡ ಮನೆಯ ಹೊರಗಿದೆ, ಈ ಕುಂಡವು ಕೂಡ ಮನೆಯ ಹೊರಗಿದೆ. ಹಾಗಿದ್ದರೆ ಈ ಕುಂಡ ಎಲ್ಲಿದೆ? ಇದು ಮನೆಯ ಒಳಗಿದೆ ಅಲ್ವಾ? ಹಾಗಿದ್ದರೆ ನಾವು ಇದಕ್ಕೆ ಗುರುತು ಹಾಕೋಣವಾ? ಸರಿ, ಈ ಕುಂಡಕ್ಕೆ ನಾವು ಗುರುತು ಹಾಕಿದ್ದೇವೆ. ಈಗ ಕಂಪ್ಯೂಟರ್ ಭಾಷೆಯಲ್ಲಿ ಕೇಳೋಣ, ನಮ್ಮ ಉತ್ತರವು ಸರಿಯಾಗಿದೆಯಾ ಅಲ್ವಾ ಅಂತ. ಸರಿಯಾಗಿದೆ, ನಮ್ಮ ಉತ್ತರ ಸರಿಯಾಗಿದೆ ಎಂದು ಕಂಪ್ಯೂಟರ್ ಭಾಷೆ ಹೇಳಿದ್ದಾನೆ. ಈಗ ಮುಂದಿನ ಉದಾಹರಣೆ ನೋಡೋಣವಾ? ಮುಂದಿನ ಉದಾಹರಣೆ, ಇಲ್ಲಿ ಒಂದು ಎತ್ತಿನ ಬಂಡಿ ಕಾಣಿಸ್ತಾ ಇದೆ. ಒಬ್ಬ ಮನುಷ್ಯ ಎತ್ತಿನ ಬಂಡಿಯನ್ನು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ 2 ಮಕ್ಕಳು ಇಲ್ಲಿ ನಿಂತಿದ್ದಾರೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಗಾಡಿಯ ಹೊರಗೆ ಇರುವ ಮಕ್ಕಳನ್ನು ಗುರುತಿಸು. ಇದು ಗಾಡಿಯ ಒಳಗೆ ಕೆಲವು ಮಕ್ಕಳಿದ್ದಾರೆ. ಹಾಗಿದ್ದರೆ ಈ ಮಕ್ಕಳು ಎಲ್ಲಿದ್ದಾರೆ? ಈ ಮಕ್ಕಳು ಗಾಡಿಯ ಹೊರಗೆ ಇದ್ದಾರೆ. ಹಾಗಿದ್ದರೆ ಈಗ ಈ ಗಾಡಿಯ ಹೊರಗೆ ಇರುವ ಮಕ್ಕಳನ್ನು ನಾವು ಗುರುತಿಸಬೇಕು ಅಲ್ವಾ? ಗುರುತಿಸೋಣವಾ?
ಸರಿ, ಇಬ್ಬರು ಮಕ್ಕಳು ಗಾಡಿಯ ಹೊರಗೆ ಇದ್ದಾರೆ, ನಾವು ಗುರುತು ಮಾಡಿದ್ದೇವೆ. ಈಗ ಕಂಪ್ಯೂಟರ್ ಮಾಷನ್ ಹತ್ರ ಕೇಳೋಣ ನಮ್ಮ ಉತ್ತರ ಸರಿಯಾಗಿದೆಯಾ ಅಂತ. ಕೇಳುವ ಅಲ್ವಾ? ರೈಟ್, ಓಕೆ. ಮೊದಲನೇ ಉತ್ತರ ಸರಿಯಾಗಿದೆ. ಈಗ ಇನ್ನೊಂದು ಉತ್ತರ ಸರಿಯಾಗಿದೆಯಾ ನೋಡುವ. ಎರಡು ಉತ್ತರವೂ ಸರಿಯಾಗಿದೆ. ಕಂಪ್ಯೂಟರ್ ಮಾಷೆಯ ಎರಡು ಉತ್ತರವು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಈಗ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಇದರಲ್ಲಿ ಒಂದು ಹಳದಿ ಬಣ್ಣದ ಆಯತ ಆಕೃತಿಯನ್ನು ಕೊಟ್ಟಿದ್ದೇನೆ. ಈ ಆಯತ ಆಕೃತಿಯಲ್ಲಿ ಈಗ ಬೇರೆ ಬೇರೆ ಆಕೃತಿಗಳಿದೆ. ವೃತ್ತ, ತ್ರಿಭುಜ ಮತ್ತೆ ಚೌಕ, ಆಯತ, ಹೀಗೆ 4 ಆಕೃತಿಗಳಿದೆ. ಹಾಗೆಯೇ ಇಲ್ಲಿ ಕೂಡ ಕೆಲವೊಂದು ಆಕೃತಿ ಇದೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಈ ಹಳದಿ ಬಣ್ಣದ ಆಯತಾಕೃತಿಯ ಒಳಗೆ ಇರುವ ಆಕೃತಿಯನ್ನು ನಾವು ಗುರುತಿಸಬೇಕು. ಈ ಹಳದಿ ಬಣ್ಣ, ನಿಮಗೆ ಹಳದಿ ಬಣ್ಣ ಕಾಣಿಸ್ತಾ ಇದೆ, ಹಳದಿ ಬಣ್ಣದ ಆಯತ ಆಕೃತಿ, ಅದರ ಒಳಗೆ ಇರುವ ಆಕೃತಿಗಳನ್ನ ಗುರುತಿಸಬೇಕು. ಈ ವೃತ್ತ, ತ್ರಿಭುಜ, ಚೌಕ ಮತ್ತು ಆಯತ ಇವುಗಳು ಈ ಹಳದಿ ಬಣ್ಣದ ಆಯತಾಕೃತಿಯ ಹೊರಗೆ ಇದೆ. ಹಾಗಿದ್ದರೆ ಈ 4 ಆಕೃತಿಗಳು ಒಳಗೆ ಇವೆ ಅಲ್ವಾ? ಹಾಗಿದ್ದರೆ ನಾವು ಇದನ್ನು ಗುರುತಿಸೋಣ ಅಲ್ಲ? ಸರಿ, ನಾವು ವೃತ್ತ, ತ್ರಿಭುಜ, ಚೌಕ ಮತ್ತು ಆಯತ ಈ 4 ಆಕೃತಿಗಳನ್ನು ಗುರುತಿಸಿದ್ದೇವೆ. ಈಗ ಕಂಪ್ಯೂಟರ್ ಮಾಷನಲ್ಲಿ ಕೇಳೋಣ ನಮ್ಮ ಉತ್ತರ ಸರಿಯಾಗಿದೆಯೋ ಇಲ್ಲವೋ ಅಂತ. ಕೇಳೋಣ ಅಲ್ವಾ? ಪ್ರಥಮ ಉತ್ತರವು ಸರಿಯಾಗಿದೆ. ಈಗ ಎರಡನೇ ಉತ್ತರ ನೋಡೋಣ. ಎರಡನೇ ಉತ್ತರವು ಸರಿಯಾಗಿದೆ. ಮೂರನೇದು ನೋಡೋಣ. ಮೂರನೇದು ಸರಿಯಾಗಿದೆ. ನಾಲ್ಕನೇದು ಸರಿಯಾಗಿದೆ. ನಮ್ಮ ಎಲ್ಲ ಉತ್ತರಗಳು ಸರಿಯಾಗಿದೆ ಎಂದು ಕಂಪ್ಯೂಟರ್ ಮಾಷ ಹೇಳಿದ್ದಾನೆ. ಹಾಗಾಗಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಅಲ್ವಾ? ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ. ಈಗ ಮುಂದಿನ ಪ್ರಶ್ನೆಯಲ್ಲಿ ಇದೇ ಥರ ಒಂದು ಆಯತಾಕೃತಿಯನ್ನು ಕೊಟ್ಟಿದ್ದಾರೆ. ಅದು ಹಳದಿ ಬಣ್ಣದ್ದಾಗಿದೆ. ಹಾಗೆಯೇ ಇಲ್ಲಿ ಕೂಡ ಬೇರೆ ಬೇರೆ ಆಕೃತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತ್ರಿಭುಜಗಳು ಮತ್ತು ಚೌಕಾಕಾರಗಳು ಇದೆ. ಕೆಲವೊಂದು ಹೊರಗೆ ಇದೆ, ಕೆಲವೊಂದು ಒಳಗೆ ಇದೆ. ಈಗ ಪ್ರಶ್ನೆ ಏನಪ್ಪ ಅಂದರೆ, ಈ ಹಳದಿ ಬಣ್ಣದ ಆಯತಾಕೃತಿಯ ಹೊರಗೆ ಇರುವ ತ್ರಿಭುಜವನ್ನು ನಾವು ಗುರುತಿಸಬೇಕು. ಈ ಹಳದಿ ಬಣ್ಣದ ಆಯತಾಕೃತಿಯ ಹೊರಗೆ ಇರುವ ತ್ರಿಭುಜ, ಇದರಲ್ಲಿ 2 ಪ್ರಶ್ನೆಗಳಿದೆ. ಒಂದನೇದಾಗಿ ನೀವು ಹೊರಗೆ ಇರುವ ಆಕೃತಿಯನ್ನು ಗಮನಿಸಬೇಕು. ಎರಡನೇದಾಗಿ ತ್ರಿಭುಜವನ್ನು ಗಮನಿಸಬೇಕು. ಈಗ ನಾವು ತ್ರಿಭುಜ ಇದೆ, ಇಲ್ಲಿ 2 ತ್ರಿಭುಜ ಇದೆ, ಆದರೆ ಅದು ಒಳಗೆ ಇದೆ, ಆಯತಾಕೃತಿಯ ಒಳಗೆ ಇದೆ. ನಾವು ಏನು ಕಂಡುಹಿಡಿಯಬೇಕಂದ್ರೆ ಆಯತಾಕೃತಿಯ ಹೊರಗೆ ಇರುವ ತ್ರಿಭುಜ. ಇದೆರಡು ಆಯತಾಕೃತಿಯ ಹೊರಗೆ ಇದೆ. ಚೌಕಗಳು ಆಯತಾಕೃತಿಯ ಹೊರಗೆ ಇದೆ, ಆದರೆ ಅವುಗಳು ತ್ರಿಭುಜವಲ್ಲ. ಹಾಗಿರುವಾಗ ನಾವು ಹೊರಗೆ ಇರುವ ತ್ರಿಭುಜವನ್ನು ಮಾತ್ರ ಗುರುತಿಸಬೇಕು. ಈಗ ಹಾಗಿದ್ದರೆ ಈ ನೇರಳೆ ಬಣ್ಣದಲ್ಲಿರುವ ಈ ತ್ರಿಭುಜವು ಆಯತಾಕೃತಿಯ ಹೊರಗೆ ಇರುವುದು ಅಲ್ವಾ? ಹಾಗಿದ್ದರೆ ಇದನ್ನು ನಾವು ಗುರುತಿಸೋಣ. ಸರಿ, ಇದು ಹೊರಗೆ ಇರುವ ತ್ರಿಭುಜವಾಗಿರುತ್ತದೆ. ಈ 4 ತ್ರಿಭುಜಗಳನ್ನು ನಾವು ಗುರುತಿಸಿದ್ದೇವೆ. ಈಗ ಕಂಪ್ಯೂಟರ್ ಮಾಷನಲ್ಲಿ ಕೇಳುವ ನಮ್ಮ ಉತ್ತರವು ಸರಿಯಾಗಿದೆ ಇಲ್ಲವೋ ಅಂತ. ಸರಿಯಾಗಿದೆ. ಎರಡನೇ ಉತ್ತರ ಸರಿಯಾಗಿದೆ. ಮೊದಲನೇ ಉತ್ತರವು ಸರಿಯಾಗಿದೆ, ಎರಡನೇ ಉತ್ತರವು ಸರಿಯಾಗಿದೆ. ಈಗ ಮೂರನೇ ಉತ್ತರ ನೋಡೋಣ. ಮೂರನೇ ಉತ್ತರವು ಸರಿಯಾಗಿದೆ, ನಾಲ್ಕನೇ ಉತ್ತರವು ಸರಿಯಾಗಿದೆ. ಎಲ್ಲ ಉತ್ತರವು ಸರಿಯಾಗಿದೆ.
ಎಂದು ಕಂಪ್ಯೂಟರ್ ಮಹೇಶ್ ಹೇಳಿದ್ದಾರೆ. ಹಾಗಾಗಿ ನಾವು ಮುಂದಕ್ಕೆ ಹೋಗೋಣ. ಈಗ ಈ ಪಾಠದಲ್ಲಿ ನಿಮಗೆ ಒಳಗೆ ಮತ್ತು ಹೊರಗೆ ಈ ಅವಕಾಶ ಅಥವಾ ಸ್ಥಳಾವಕಾಶವನ್ನು ಅಭ್ಯಾಸ ಮಾಡಿದ್ದೀರಾ. ಇಲ್ಲಿಗೆ ಈ ಪಾಠವು ಮುಕ್ತಾಯವಾಗುತ್ತದೆ. ನಮಸ್ಕಾರ.